ನಿಜವಾಗ್ಲೂ ಹೇಳ್ತೀನಿ, ಈ ದೇವಸ್ಥಾನ ನೋಡಿದ್ಮೇಲೆ ನಂಗೆ ಲಿಟ್ರಲಿ ಶಾಕ್ ಆಯಿತು. ಇಷ್ಟೊಂದು ದೊಡ್ಡ ದೇವಸ್ಥಾನ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗುರು. ಬನ್ನಿ ಇನ್ನೂ ಒಳಗೆ ಏನೇನಿದೆ ತೋರಿಸ್ತೀನಿ ಎಲ್ಲ. ಬೆಂಗಳೂರಿಂದ ಬೆಳಗ್ಗೆ ಬೇಗನೆ ಬೈಕ್ ತೊಗೊಂಡು ಹೊರಟದ್ದು ಮೈಸೂರು ಕಡೆ ಅಂದರೆ ಮೈಸೂರಲ್ಲ, ಶ್ರೀರಂಗಪಟ್ಟಣ ಹೋಗ್ತಾ ಇದ್ವಿ. ಸೊ ದಾರಿಲಿ ಮಾತ್ರ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಗಾಡಿ ರೈಡ್ ಮಾಡೋಕ್ಕೆ ಫುಲ್ಲು ಎಂಜಾಯ್ ಮಾಡ್ಕೊಂಡು ಗಾಡಿ ರೈಡ್ ಮಾಡಿದ್ವಿ. ಬನ್ನಿ ಶ್ರೀರಂಗಪಟ್ಟಣ ಹೋಗಿ ದೇವಸ್ಥಾನ ಹತ್ರ ಹೋಗ್ಬಿಡೋಣ. ನಾವು ಇವಾಗ ಶ್ರೀರಂಗಪಟ್ಟಣ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ವಿ. ಎಂಟ್ರೆನ್ಸ್ ಇಲ್ಲೇ ಒಂದು ದೊಡ್ಡದು ಶಿವನ ಮೂರ್ತಿ ಇದೆ. ಅದು ನೋಡಿ ಮಾತ್ರ ತುಂಬ ಖುಷಿ ಆಯಿತು. ದೇವಸ್ಥಾನ ಮುಂದೆ ಹೋದ್ರೆ ಈ ಥರ ವ್ಯೂಸ್ ಕಾಣಿಸ್ತಿದೆ, ಸಖತ್ತಾಗಿ ಕಾಣಿಸ್ತಿದೆ. ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ನಾನು ಇಷ್ಟೊಂದು ದೊಡ್ಡದಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಳಗಡೆ ಹೋಗೋಣ ಬನ್ನಿ. ದೊಡ್ಡದು ಕಲ್ಲಿನ ಬಾಗಿಲು ನೋಡಿಬಿಟ್ಟು ಶಾಕ್ ಆಯಿತು. ಈ ಥರ ಎಲ್ಲ ಅವಾಗಿನ ಕಾಲದಲ್ಲಿ ಈ ಥರ ಕಟ್ಸಿದಾರಂದರೆ ಹೆಂಗಿರ್ಬೇಕು. ಇವಾಗೆಲ್ಲ ಒಂದು ಚಿಕ್ಕದೊಂದು ದೇವಸ್ಥಾನ ಕಟ್ಟಿದ್ರೆ ಏನೋ ದೊಡ್ಡ ಸಾಧನೆ ಮಾಡಿದಂಗೆ ಮಾಡೋರು. ಅವಾಗೆಲ್ಲ ಈ ಥರ ದೇವಸ್ಥಾನ ಉಳಿದು ಎಷ್ಟು ದೊಡ್ಡದಿದೆ ಅಂದರೆ ನಾನು ನೋಡೇ ಇರಲಿಲ್ಲ ಗುರು. ಇಲ್ಲಿವರೆಗೂ ಈ ಥರ ದೇವಸ್ಥಾನ, ಎಷ್ಟು ಕಂಬ, ಎಷ್ಟು ದೊಡ್ಡ ದೊಡ್ಡ ಕಂಬಗಳು. ಆವಾಗಿನ ಕಾಲದಲ್ಲಿ ಏನು ಮಿಷನರಿಗಳು ಇಲ್ಲದೆ ಈ ಥರ ಹೆಂಗೆ ಕಟ್ಟಿದ್ದಾರೆ ಅನ್ನೋದೇ ಗೊತ್ತಾಗಲಿಲ್ಲ. ನಂಗೆ ಮಾತ್ರ ದೇವಸ್ಥಾನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಹಂಗೆ ಶಾಕ್ ಆಯ್ತು ಗುರು. ಈ ಥರ ದೇವಸ್ಥಾನ ಅವಾಗ ಎಲ್ಲ ಕಲ್ಲು ಹೆಂಗೆ ಜೋಡಿಸಿದರು. ಈ ಥರ ದೇವಸ್ಥಾನ ಒಂದೊಂದು ಕಟ್ಸೋಕ್ಕೆ ಎಷ್ಟೆಷ್ಟು ವರ್ಷಗಟ್ಟಲೆ ತೊಗೊಂಡ್ಬಿಟ್ಟು ದೇವಸ್ಥಾನ ಕಟ್ಟಿದರು ಎಲ್ಲ ಊಹೆ ಮಾಡೋಕ್ಕೂ ಆಗಲ್ಲ ನಮ್ಗೆ ಅನ್ನಿಸ್ತದೆ. ಇವಾಗ ನಾವು ಎಷ್ಟೋ 20 ಫ್ಲೋರು 50 ಫ್ಲೋರು 100 ಫ್ಲೋರ್ ಬಿಲ್ಡಿಂಗ್ ಕಟ್ಬೋದು. ಆದರೆ ಅವಾಗ ಕಟ್ಟಿರೋ ಈ ಥರ ಒಂದು ದೇವಸ್ಥಾನ ಈಗಿನ ಕಾಲದಲ್ಲಿ ಯಾವ ಇಂಜಿನಿಯರ್ಗೂ ಕಟ್ಟೋಕ್ಕಾಗಲ್ಲ. ಆದರೆ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋದು ಅಲೌ ಇರಲಿಲ್ಲ. ಸೊ ಫುಲ್ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಲ್ಲಿ ಸ್ವಲ್ಪನೇ ಮಾಡಿದ್ವಿ. ಸ್ವಲ್ಪ ಗೊತ್ತಿರಲಾರ್ದಂಗೂ ವಿಡಿಯೋ ಮಾಡ್ಕೊಂಡಿದ್ವಿ. ಆದರೆ ನಾವು ಫಸ್ಟ್ ಟೈಮ್ ಈ ಥರ ದೊಡ್ಡ ದೇವಸ್ಥಾನ ನೋಡ್ತಾ ಇರೋದು. ನನಗೆ ಮಾತ್ರ ಸಿಕ್ಕಾಪಟ್ಟೆ ಅಲ್ಲಿರೋ ಇನ್ನೂ ಒಳಗಡೆ ಏನೇನೋ ಒಂಥರ ವಿಡಿಯೋ ಮಾಡ್ಕೊಂಡಿಲ್ಲ. ಇನ್ನೂ ಚೆನ್ನಾಗಿರೋ ಪ್ಲೇಸಸ್ ಮಾಡ್ಕೊಳಕ್ಕಾಗಲಿಲ್ಲ. ದೇವಸ್ಥಾನದಿಂದ ಬಂದ ತಕ್ಷಣ ಹೊರಗಡೆ ಅನ್ನ ಪ್ರಸಾದ ಇತ್ತು. ದಾಸೋಹ ಮಾನಕ್ಕೆ ಹೋದ್ವಿ. ದಾಸೋಹ ಮಾಡೋದ್ರಲ್ಲಿ ಅನ್ನ ಪ್ರಸಾದ ಮಾಡಿ ಅಲ್ಲೇ ದೇವಸ್ಥಾನ ಮುಂದ್ಗಡೆ ನದಿ ಇತ್ತು. ಅಲ್ಲಿ ಮಾತ್ರ ಇದೊಂದು ಮಂಟಪ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು.